ವಯಸ್ಸಿನಲ್ಲಿ. ಬೆಳಗ್ಗೆ ಎದ್ದಾಗ ಹೆಣ್ಣು ಮಕ್ಕಳೆಲ್ಲ ಬಂದು ಏನಪ್ಪ ರಾತ್ರಿ ಎಲ್ಲ ಅಳಿಸಿದ ಹೆಂಗೆಳೆಯರು ಅವ್ರನ್ನ ಮೆಚ್ಚಿ ಅಭಿನಂದಿಸ್ತಾ ಇದ್ರು. ಮಮ್ಮಿ ಅಂತ ಕರೀತಾರೆ, ತನ್ನ ಮಗಳನ್ನ ತಾಯಿ ಅಂತ ಸಂಬೋಧಿಸ್ತಾರೆ. ಅಂದ್ರೆ ಅವರಿಗೆ ತಾಯಿ ಮೇಲೆ ಇರ್ತಕ್ಕಂಥ ಒಂದು ಮಾತೃ ವಾತ್ಸಲ್ಯ ಏನಿದೆ ಅದನ್ನ ಅವರು ಅವರ ಮಗಳಲ್ಲಿ ಕಂಡುಕೊಂಡಿದ್ದಾರೆ. ಮಗಳನ್ನೇ ಮಮ್ಮಿ ಅಂತ ಕರೀತಾರೆ. ಎಂಥ ಸುಂದರವಾದ ಸಂಸಾರ ಇದು. ದಯವಿಟ್ಟು ಅದಕ್ಕೊಂದು ಅಪ್ರಿಸಿಯೇಷನ್ ಇದೆ. ತಾವೆಲ್ಲರೂ ನೆರೆದಿದ್ದೀರಿ, ಸಾಹೇಬರ ಭೇಟಿಯನ್ನು ನೋಡಿದ್ದೀರಿ. ನಾನೀಗ ಸಾಹೇಬರು ಒಂದೆರಡು ಮಾತು ಕೇಳ್ಕೊಳ್ತೇನೆ. ಏನನ್ನು ಮಾತನಾಡಬೇಕು ಅಂತಕ್ಕಂಥದ್ದೇ ಆಗಲಾರದ ರೀತಿಯಲ್ಲಿ ತಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಅಭಿಮಾನಿಗಳ ಒಂದು ಸಂಸ್ಥೆ ಮಾಡಿ ಲೋಕೇಶ್ ಅವರು ಬಂದಿದ್ದಾರೆ, ಲೋಕೇಶ್ ಅವರು ಮಾಡಿದ್ದಾರೆ, ಯುವಕ ಮಿತ್ರ ಲೋಕೇಶ್ ಅವರು, ಸಂದೀಪ್ ಅವರು, ನರಸಿಂಹಮೂರ್ತಿ ಅವರು, ರಾಮಯ್ಯ ಅವರು, ಗುರುದತ್ತಿ ಅವರು, ಸಂತೋಷ್, ರಮೇಶ್ ಹೊನ್ನಳ್ಳಿ, ನರಸಿಂಹಮೂರ್ತಿ, ಪುರುಷೋತ್ತಮ್, ಶಿವಶಂಕರ್ ಅವರು. ಅದರ ಜೊತೆಗೆ ನನಗೆ ಯಾವಾಗಲೂ ಸಲಹೆ ಸೂಚನೆಯಲ್ಲಿ ಇರ್ತಕ್ಕಂಥ ಲಕ್ಷ್ಮೀನಾರಾಯಣ ಸಾಹೇಬರು ಅವರು IASದಲ್ಲಿದ್ದಾಗೂ ನನ್ನ ಜೊತೆ ಏನಾದರೂ ಕೆಲಸಗಳಿದ್ದಾಗ ಮಾಡ್ತಕ್ಕಂಥದ್ದು. ಭಾಳ ಜನ ಯುವಕ ಮಿತ್ರರು ಬಂದಿದ್ದಾರೆ. ಭಾಸ್ಕರ್ ಅವರು, ರೇಖಾ, ಮಲ್ಲಿಕಾರ್ಜುನ್, ಹರೀಶ್ ಗೌಡ, ಹನುಮಂತಪ್ಪ, ಶಂಕರ್ ಗೌಡ, ML ಅವರು ಭಾಳ ಜನ ಇದ್ದಾರೆ. ಭಾಳ ಜನ ನನ್ನೆಲ್ಲರೂ ನಾರಾಯಣ ಮೂರ್ತಿ ಆಗಲಿ, ವೆಂಕಟೇಶ್ ಆಗಲಿ, ಯಾವಾಗಲೂ ಹೋರಾಟದಲ್ಲಿನ ತನ್ನ ತೊಡಗಿಸ್ಕೊಂಡಂಥ ಜಂಬೂದೀಪದ ಶಿವರಾಜ್ ಅವರು, ನರಸಿಂಹಮೂರ್ತಿ ಅವರು, ತಿಪ್ಪಣ್ಣವರು, ಶಂಕರಪ್ಪನ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ಸಿದ್ದು ಅವರು, ಲಕ್ಷ್ಮೀಪತಿ ಅವರು. ನಾನು ಯಾರನ್ನ ಹೆಸರು ಊಹಿಸಿಕೊಂಡ್ರೆ ನನಗೆ ಕಷ್ಟ ಆಗ್ತಿದೆ. ನನ್ನ ಆಡಳಿತ ಅಬಕಾರಿ ಇಲಾಖೆಯವರು ನೀವೇನೋ ಮಾಡ್ತೀರಿ, ನಾವ್ಯಾಕೆ ನಿಮ್ಗೊಂದು ಪುಷ್ಪ ಉಚ್ಚ ಕೊಡಬಾರ್ದು, ನಮ್ಮ ಮಂತ್ರಿ ಬಂದನ ಅವರು ಪ್ರೀತಿಯಿಂದ ಬಂದಿದ್ದಾರೆ ಹನುಮಂತಪ್ಪ ಅವರೇ. ನಾನು ನಿಮಗೆಲ್ಲರಿಗೂ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾರಾದರೂ ಉಳಿದಿದ್ದರೆ ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ಅಧಿಕಾರಿ ಮಿತ್ರರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬದುಕಿನಲ್ಲಿ ನಾವೇನೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅದು ಜನಬೆಂಬಲ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ನಾವು ಒಮ್ಮೊಮ್ಮೆ ಸೋಲನ್ನು ಅನುಭವಿಸ್ಬೇಕಾಗತ್ತೆ, ಕಷ್ಟನೂ ಅನುಭವಿಸ್ಬೇಕಾಗತ್ತೆ. ಯಾವಾಗಂದರೆ ನ್ಯಾಯಯುತವಾಗಿ ನಡೀತಕ್ಕಂಥ ಪ್ರಶ್ನೆ, ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಕೆಲವು ಟೈಮ್ ನಾವು ತೊಂದರೆ ಅನುಭವಿಸ್ಬೇಕಾಗ್ತದೆ. ನಾನು ನಡೆದು ಬಂದ ದಾರಿಯಲ್ಲಿ ನಾನು ಕಂಡ ಹಾಗೆ ಜನ, ಯಾರ ವ್ಯಕ್ತಿ ಜನಪರವಾಗಿರ್ತಾನೆ ಅವನಿಗೆ ಯಾವಾಗಲೂ ಆ ಜನಬೆಂಬಲ ಇದ್ದೇ ಇರ್ತದೆ ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಆದರೆ ನಾಳೆ ನೀವು ಯುವಕರಾಗೋರಿಗೆ ನಾನೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದನ್ನು ನೀವು ಮಾಡಬೇಕಂತಿರೋ ಅದು ದೃಢ ನಿರ್ಧಾರದಿಂದ ತಯಾರಾಗಿ ನಿಂತರೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾನಂತೂ ಕಂಡುಕೊಂಡಿದ್ದೆ. ನಾನು MLA ಎಲೆಕ್ಷನ್ ನಿಲ್ಲಬೇಕಾದ್ರೆ ನಾನು ಟಿಕೆಟ್ ಕೊಡೋರು ಕೇಳಿದರು, ಎಷ್ಟು ದುಡ್ಡಿದೆ ನಿನ್ನ ಹತ್ತಿರ ಅಂತೇಳಿ. ಎಷ್ಟು ಬೇಕಾಗುತ್ತೆ ರೀ ಅಂತಂದೆ. ಒಂದು 10 ಲಕ್ಷ ಬೇಕಲ್ಲ, 89 10 ಲಕ್ಷ ಬೇಕಲ್ಲ. ಆವಾಗ ನನ್ನ ಹತ್ತಿರ ಆವಾಗಲೇ 25 ರೂಪಾಯಿ ಸಾಲ ಇತ್ತು. ನಾನು ಹೇಳಿದೆ 10 ಲಕ್ಷ ಅದಲ್ಲೋ, ನಾನು ತಂದು ಕೊಡೋ ಜವಾಬ್ದಾರಿ ನಂದು ಅಂದೆ. ನಮ್ಮ ರಿಲೇಷನ್ದವ್ರು ರೆಟ್ಟು ಮಂದಿ ಅದರೆಲ್ಲ ಎಂಪ್ಲಾಯೀಸ್ಗೆ ಹೇಳಿದೆ ನಾನು, ನೋಡಪ್ಪ ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ರಿ ಅಷ್ಟೇ, ನೀವು ಕೊಡೋಕೆ ಹೋಗ್ಬೇಡ್ರಿ ಅಂತ ಹೇಳಿದೆ ನಾನು.
ಆವಾಗ ನಾನು ಟಿಕೆಟ್ ಕೊಟ್ಟರು. ದುಡ್ಡು ಎಲ್ಲೈತೆ ಕೇಳಿಲ್ಲ. ಯಾರ್ಯಾರು ಗೆಳೆಯರು ಮತ್ತೊಬ್ಬರು ಮಗದೊಬ್ಬರು ತಂದು ನನಗೆ ಕೊಟ್ಟರು. ಚುನಾವಣೆ ಗೆದ್ದೆ 89ರಲ್ಲಿ 27ನೇ ವಯಸ್ಸಿಗೆ. ಅದಕ್ಕೆ ಯುವಕ ಮಿತ್ರ ನಿಮ್ಗೆ ಹೇಳೋದಿಷ್ಟೇ, ಅಯ್ಯೋ ನನ್ನ ಹತ್ತಿಲ ಆದಿಲ್ಲ, ನನ್ನ ಹತ್ತಿಲಿ ಇದಿಲ್ಲ, ನನಗೆ ಆದಿಲ್ಲ ಅಂತಕ್ಕಂಥ ಯೋಚನೆಗೆ ಹೋಗಲಾರ್ದೆ ಇದು ನಾನು ಮುಟ್ತೇನೆ, ನಾನು ಆಗೇ ಆಗ್ತೀನಿ ಅಂತ ದೃಢ ಸಂಕಲ್ಪ ಮಾಡಿದರೆ ನೀವು ಆಗ್ತೀರಿ ಅಂತಕ್ಕಂಥ ಮಾತನ್ನು ನನ್ನ ಅನುಭವದ ಮುಖಾಂತರ. ನಾನು 99ರಲ್ಲಿ 89 ಇನ್ನೂ ಮದುವೆ ಆಗಿದ್ದಿಲ್ಲ. ನಾನು MLA ಆದ 3ನೇ ವರ್ಷಕ್ಕೆ ಮದುವೆ ಆದೆ. ಇನ್ನೇನು 1 ವರ್ಷ ಇತ್ತು ಮದುವೆ ಆದೆ. ಸೋತ್ಬಿಟ್ಟೆ. ಸೋತಾಗ 2 ಲಕ್ಷ ಸಾಲ ಮಾಡಿದೆ. ಯಾಕಂದ್ರೆ ಅವ್ರಿಗೆ ದುಡ್ಡು ಗಳಿಸ್ಬೇಕನ್ನುವಂಥ ತಲೆಯಾಗಿ ಇರಲಿಲ್ಲ ಅವಾಗ. 2 ಲಕ್ಷ ಸಾಲ ಮಾಡಿ ನನ್ನ ಹೆಂಡತಿನ ಅವ್ರ ತವ್ರ ಮನ್ಯಾಗ 1-2 ವರ್ಷ ಬಿಟ್ಟು ಆ ನಂತರ ಕರ್ಕೊಂಡು ಬಂದೆ. ಸಾಲ ನಮ್ಮಪ್ಪ ಉಳ್ಳಿಗಡ್ಡಿ ಬೆಳೆದ, ಅದನ್ನು ತೀರಿಸಿದ. ಆದರೆ 99ಕ್ಕೆ ಇಲೆಕ್ಷನ್ ಬರ್ತಲ್ಲ, ಏನು ಮಾಡಬೇಕು? 99 ಚುನಾವಣೆಗೂ ನಾನು ನಿಲ್ತೇನೆ ಗೆದ್ದಿತೇನೆ ಅಂತ ಹೊರಟೆ. ಭಾಳ ಜನ ಹಣದ ಏನು ಮಾಡ್ತಾನೆ ಅನ್ನೋದು ಗೊಂದಲದಲ್ಲಿದ್ದರು. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಯುವಕ ಮಿತ್ರರು ಎಲ್ಲೋ ಒಂದು ಕಡೆ ಎಡುತ್ತೀರಿ, ಆದಿಲ್ಲ ಈದಿಲ್ಲ ಅಂತೇಳಿ ಹಿಂದೆ ಸೇರಿತೀರಿ. ಅದು ಮಾಡಬೇಡಿ, ಧೈರ್ಯದಿಂದ ಮುನ್ನುಗ್ರಿ ಅನ್ನೋಕ್ಕೆ ನನ್ನ ಉದಾಹರಣೆ ನಾನು ಕೊಡ್ತಾಯಿದ್ದೆ. 99ರಲ್ಲಿ ಲಕ್ಷ್ಮೀನಾರಾಯಣ್ ಅವರು ಸ್ಕೂಲ್ ಅದು ಮಾಡ್ತಿದ್ರಲ್ಲ, ಅವರು ಇಂಡಿಪೆಂಡೆಂಟ್ ನಿಂತಿದ್ರಲ್ಲ, ಅವರು ನಾರಾಯಣ ಸ್ವಾಮಿ. ಅವತ್ತು ನಾರಾಯಣ ಸ್ವಾಮಿ ನನಗೆ ಡೆಲ್ಲಿಗೆ ಹೋಗೋಕ್ಕೆ 25,000 ರೂಪಾಯಿ ಕೊಟ್ಟಿದ್ರು. ಇವತ್ತು ನಾನು ಹೇಳಲಿಲ್ಲ ಅಂದರೆ ತಪ್ಪು. ಅಲ್ಲಿ ಹೋಗಿ ಟಿಕೆಟ್ ಅನೌನ್ಸ್ ಆಯಿತು. ಬರೋಕ್ಕೆ ನನಗೆ ಬಸ್ ಇದಕ್ಕೆ ಫ್ಲೈಟಿಗೆ ಬರೋಕ್ಕೆ ದುಡ್ಡಿರಲಿಲ್ಲ. ಅವತ್ತು ಏನು ಮಾಡಬೇಕಪ್ಪ ಅಂತ ಕೇಳಿದಾಗ ಯಾರ್ಯಾರನ್ನೂ ಕೇಳಿದೆ, ಎಲ್ಲರೂ ಆಗೋದಿಲ್ಲ. ಹರಿಪ್ರಸಾದ್ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದಿಲ್ಲ. ನಂದೇನು ಟಿಕೆಟ್ ಡೌಟ್ ಐತಿ, ತಿಮ್ಮಪ್ಪ ನನ್ನ ಟಿಕೆಟ್ ಐತಿ ತೊಗೊಂಡು. ಅವಾಗೇನು ಇದೇ ಹೆಸರುಗಳು ಇರಲಿಲ್ಲ, ಅವಾಗ ಟಿಕೆಟ್ ಇದ್ರೆ ಆಯಿತು. ಅದೇ ಟಿಕೆಟ್ ಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಹೋಗಬೇಕಲ್ಲ, ನಾಮಿನೇಷನ್ಗೆ ಹಣದ್ದೇನು ಮಾಡಬೇಕು ಅಂತೇಳಿ ವಿಚಾರ ಮಾಡ್ಕೊಂಡು ಒಂದು ದಿವಸ ಇಲ್ಲೇ ಉಳಿದೆ. ನಂಜುಂಡೆ ಅಂತೇಳಿ ನಮ್ಮಲ್ಲಿ ಒಬ್ಬ ದೇವರಿದ್ದರು, ಏನು ಈಸ್ ರೈಟ್